ತೆಂಕಣ ಗಾಲಿ ಸೋಂಕಿದೊಡಂ ಒಳ್ನುಡಿ ಗೇಲ್ದೊಡಂ ಇಂಪನಾಲ್ವೆಗೇಯಂ ಕಿವಿ ಒಕ್ಕುಡಂ ಬಿರಿದ ಮಲ್ಲಿಗೆ ಗಂಡೊಡಂ ಆದ ಕಿಂದಲಂಪಂಗೆ ಎಡಗೊಂಡೊಡಂ ಮಧು ಮಹೋತ್ಸವಂ ಆದೊಡಂ ಏನೆನೆಂಬೆನ್ ಆರಂಕುಶ ಬಿಟ್ಟೊಡಂ ನೆನೆವುದೆನ್ನ ಮನಂ ಬನವಾಸಿ ದೇಶಮಂ. ಇದು ನಮ್ಮ ಕನ್ನಡದ ಆದಿಕವಿ ಪಂಪನು ಬನವಾಸಿ ದೇಶ ಅಥವಾ ವನವಾಸಿ ಕಾಡಿನೊಳಗೆ ಇರುವ ಊರಿನ ಕುರಿತು ಹೇಳಿದ್ದಾಗಿದೆ. ಇವತ್ತು ನಮ್ಮ ಪಯಣ ಕಾಡಿನೊಳಗಿನ ಆಗುಂಬೆ ಘಾಟಿಗೆ ಮತ್ತು ಕುಂದಾದ್ರಿ ಬೆಟ್ಟಕ್ಕೆ. ನಮ್ಮ ಈ ಆಗುಂಬೆ ಘಾಟಿಯ ಪಯಣವು ಮಂಗಳೂರಿನಿಂದ ಪ್ರಾರಂಭವಾಯಿತು. ನಂತರ ಕಾರ್ಕಳದ ನವೋದಯ ಸರ್ಕಲ್ ಹತ್ತಿರದ ಸಾಗರ ರತ್ನ ಹೋಟೆಲ್ನಲ್ಲಿ ಮಧ್ಯಾಹ್ನದ ಊಟ ಮಾಡಿದೆವು. ಬಳಿಕ ಸೀತಾ ನದಿ ತೀರದ ಪ್ರಕೃತಿ ಸುಂದರವಾದ ದಟ್ಟ ಕಾಡಿನ ಮಧ್ಯೆ ಇರುವ ದಾರಿಯಾಗಿ ನಮ್ಮ ಪಯಣವು ಸಾಗಿತು. ಕಾಡಿನ ಬಗ್ಗೆ ಇತ್ತೀಚೆಗೆ ರ್ಯಾಪಿಡ್ ರಶ್ಮಿ ಯೂಟ್ಯೂಬ್ ಚಾನಲ್ನಲ್ಲಿ ನಿರ್ದೇಶಕ ಮನ್ಸೋರೆಯವರು ಹೇಳುತ್ತಾರೆ. ಅವರಿಗೆ ಪ್ರಕಾಶ್ ರೈ ಹೇಳಿದ್ದಾಗಿ, ನಮ್ಮ ಕರ್ನಾಟಕದ ಕಾಡಿನ ಬಗ್ಗೆ ಕುವೆಂಪು, ಕಾರಂತರು, ತೇಜಸ್ವಿಯವರು ಕತೆ ಕಾದಂಬರಿಗಳನ್ನು ಬರೆದಿದ್ದಾರೆ. ಅಲ್ಲಿ ಕುವೆಂಪು ಬರೆದ ಮಲೆಗಳಲ್ಲಿ ಮದುಮಗಳು ಕಾದಂಬರಿಯ ವಿಷಯ ಮಲೆನಾಡಿನ ಜನರ ಬದುಕು, ಕಷ್ಟ, ಜಾತಿ ವ್ಯವಸ್ಥೆ, ಕಾಡಿನ ನಿಗೂಢತೆ ಬಗ್ಗೆ. ಶಿವರಾಮ ಕಾರಂತರ ಚಿಗುರಿದ ಕನಸು, ಬೆಟ್ಟದ ಜೀವ, ಕುಡಿಯರ ಕೂಸು ಕಾದಂಬರಿಗಳಲ್ಲಿ ಸಾಮಾಜಿಕ ಅಸಮಾನತೆಯ ಜೊತೆಗೆ ಕೃಷಿಯೂ ಒಂದು ಮುಖ್ಯ ವಿಷಯವಾಗಿತ್ತು. ಚಿಗುರಿದ ಕನಸು ಕಾದಂಬರಿ ನಗರ ಜೀವನವನ್ನು ಬಿಟ್ಟು ಕಾಡಿಗೆ ಬಂದು ಕೃಷಿ ಮಾಡುವುದರ ಬಗ್ಗೆ. ಬೆಟ್ಟದ ಜೀವ ಕಾದಂಬರಿಯು ದಟ್ಟ ಕಾಡಿನ ಮಧ್ಯೆ ಹೇರಳವಾಗಿ ಕೃಷಿ ಮಾಡಿದ್ದು. ಆ ಕೃಷಿಯು ಎಷ್ಟು ಹೇರಳವಾಗಿತ್ತೆಂದರೆ ಮಧ್ಯಾಹ್ನದ ವೇಳೆಯೂ ಗೋಪಾಲಯ್ಯನವರ ಮನೆಯಲ್ಲಿ ಊಟಕ್ಕೆ ಹಲವು ಪದಾರ್ಥಗಳು ಇರುವುದು ಶಿವರಾಮನಲ್ಲಿ ತುಂಬಾ ಕುತೂಹಲ ಉಂಟು ಮಾಡುತ್ತಿತ್ತು. ಕುಡಿಯರ ಕೂಸು ಕಾದಂಬರಿಯಲ್ಲಿ ಮಲೆಕುಡಿಯರ ಬದುಕು, ಹೊರಗಿನ ಜನರಿಂದ ಅವರ ಮೇಲಾಗುವ ದಬ್ಬಾಳಿಕೆ ಮುಂತಾದ ವಿಷಯಗಳು. ಆದರೆ ತೇಜಸ್ವಿಯವರ ಕೃತಿಗಳಲ್ಲಿ ವಿಜ್ಞಾನ ಬರುತ್ತದೆ, ಜೀವಶಾಸ್ತ್ರ ಬರುತ್ತದೆ, ಪ್ರಕೃತಿಯ ವಿಸ್ಮಯತೆ ಬರುತ್ತದೆ, ಕಾಡಿನ ಸೂಕ್ಷ್ಮ ವಿಚಾರಗಳು ಬರುತ್ತವೆ. ಏನೇ ಆದರೂ ಈ ಕಾಡಿನ ದಾರಿಗಳಲ್ಲಿ ಸಂಚರಿಸುವಾಗ ಕುವೆಂಪು, ಕಾರಂತರು, ತೇಜಸ್ವಿ ನೆನಪಾಗುತ್ತಾರೆ. ಅವರ ಕಾದಂಬರಿಗಳ ಕಥೆಗಳ ಪಾತ್ರಗಳು ನಮ್ಮ ಕಣ್ಣ ಮುಂದೆ ಬರುತ್ತವೆ. ಉಡುಪಿ ಮತ್ತು ಶಿವಮೊಗ್ಗ ಜಿಲ್ಲೆಯ ಸಂಪರ್ಕ ರಸ್ತೆಯಾಗಿರುವ ಆಗುಂಬೆಯಲ್ಲಿ ದೇಶದಲ್ಲೇ 2ನೇ ಅತಿ ಹೆಚ್ಚು ಮಳೆ ಬೀಳುವ ಕಾರಣ ಆಗುಂಬೆಯನ್ನು ದಕ್ಷಿಣ ಭಾರತದ ಚಿರಾಪುಂಜಿ ಎಂದು ಕರೆಯುತ್ತಾರೆ. ಇಲ್ಲಿ ನೂರಾರು ಬಗೆಯ ಸಸ್ಯ ಸಂಪತ್ತು, ಅದರಲ್ಲೂ ವಿಶೇಷವಾಗಿ ಔಷಧೀಯ ಸಸ್ಯಗಳು ಬೆಳೆಯುತ್ತವೆ. ಸಿಂಹಬಾಲದ ಕೋತಿ, ಮಲಬಾರ್ ಪೈಡ್ ಹಾರ್ನ್ಬಿಲ್ ಸೇರಿದಂತೆ ನೂರಾರು ಜಾತಿಯ ಪ್ರಾಣಿ ಪಕ್ಷಿಗಳನ್ನು, ಅಪರೂಪದ ಹಾವುಗಳನ್ನು, ಕಪ್ಪೆಗಳನ್ನು ಇಲ್ಲಿ ಕಾಣಬಹುದು. ಪಶ್ಚಿಮ ಘಟ್ಟಗಳ ತಪ್ಪಲಿನಲ್ಲಿ ಬರುವ ಈ ಸುಂದರ ತಾಣವನ್ನು ಕಾಲಿಂಗ ಸರ್ಪಗಳ ರಾಜಧಾನಿ ಎಂದು ಉರಗ ತಜ್ಞ ರೋಮುಲಸ್ ವಿಟೆಕರ್ ಕರೆದಿದ್ದಾನೆ. ಬೇಸಿಗೆಯಲ್ಲಿಯೂ ಆಗುಂಬೆಯಲ್ಲಿ ಮಳೆಯ ಸಿಂಚನವಾಗುತ್ತಿತ್ತು. ಇತ್ತೀಚಿನ ವರ್ಷಗಳಲ್ಲಿ ಇಲ್ಲಿನ ಮಳೆಯ ಪ್ರಮಾಣ ಕುಂಟುತ್ತಾ ಬಂದಿದೆ. ಇದು ಪ್ರಕೃತಿಯ ಅಸಮತೋಲನವನ್ನು ಸೂಚಿಸುತ್ತದೆ. 1962ರಲ್ಲಿ 11,350 ಮಿಲಿಮೀಟರ್ ಹಾಗೂ 1978ರಲ್ಲಿ 10,471 ಮಿಲಿಮೀಟರ್ ಮಳೆಯಾಗಿತ್ತು. ಬೃಹತ್ ಗಾತ್ರದ ಗಗನಚುಂಬಿ ಮರಗಳು, ತೇವಾಂಶ ಹಿಡಿದಿರುವ ವಿಶಿಷ್ಟ ಪಾಚಿ, ಬಿಸಿಲನ್ನು ನೆಲಕ್ಕೆ ತಾಗಿಸದ ದಟ್ಟ ಕಾನನ, ಸೂಕ್ಷ್ಮ ಜೀವಿಗಳ ತಾಣ ಒಳಗೊಂಡ ಜಗತ್ತಿನ ಅತಿ ಸೂಕ್ಷ್ಮ 18 ವಲಯಗಳಲ್ಲಿ ಆಗುಂಬೆ ಕೂಡ ಒಂದು ಎಂಬ ಹೆಗ್ಗಳಿಕೆ ಇದೆ. ಈ ಘಾಟಿಯಲ್ಲಿ ಒಟ್ಟು 14 ಹಿಮ್ಮುರಿ ತಿರುವುಗಳಿವೆ. ಕೆಳಗಿನ 7 ತಿರುವುಗಳು ಉಡುಪಿ ಜಿಲ್ಲೆಯದ್ದಾದರೆ ಮೇಲಿನ 7 ತಿರುವುಗಳು ಶಿವಮೊಗ್ಗ ಜಿಲ್ಲೆಗೆ ಸೇರುತ್ತವೆ. ಇಲ್ಲಿನ ಪ್ರಮುಖ ಜಲಪಾತಗಳೆಂದರೆ ಬರ್ಕಣ ಜಲಪಾತ, ಜೋಗಿಗುಂಡಿ ಜಲಪಾತ, ಒನಕೆಅಬ್ಬಿ ಜಲಪಾತ, ಕೊಡ್ಲುತೀರ್ಥ ಜಲಪಾತ, ಕುಂಚಿಕಲ್ ಜಲಪಾತ. ಆಗುಂಬೆಗೆ ಉಡುಪಿಯಿಂದ ಹೋಗುವಾಗ 3ನೇ ತಿರುವಿನಲ್ಲಿ ಆನೆಕಲ್ಲು ಎಂದು ಗುರುತಿಸಲಾದ ಬೃಹದಾಕಾರದ ಬಂಡೆಕಲ್ಲು ಸಿಗುತ್ತದೆ. ಆನೆಯ ಮುಖದಂತೆ ಗೋಚರಿಸುವ ರಸ್ತೆಗೆ ಚಾಚಿಕೊಂಡಿರುವ ಈ ಬಂಡೆಕಲ್ಲು ಭೂಮಿಯ ಒಳಗೂ ಆಳವಾಗಿ ಬೇರೂರಿರುವುದರಿಂದ ಇದನ್ನು ತೆರವುಗೊಳಿಸಿದರೆ ಭೂಕುಸಿತ ಉಂಟಾಗುವ ಸಾಧ್ಯತೆ ಇರುವುದರಿಂದ ಈ ಬಂಡೆಕಲ್ಲನ್ನು ಹಾಗೆಯೇ ಇಡಲಾಗಿದೆ. ಆಗುಂಬೆ ಘಾಟಿಯಲ್ಲಿನ ಪ್ರಯಾಣವು ಒಂದು ಅದ್ಭುತ ಅನುಭವವಾಗಿದೆ. ಇಲ್ಲಿ ಪ್ರತಿನಿತ್ಯ ನೂರಾರು ಸರ್ಕಾರಿ ಮತ್ತು ಖಾಸಗಿ ಬಸ್ಸುಗಳು ಸೇರಿದಂತೆ ಸಾವಿರಾರು ವಾಹನಗಳು ಸಂಚರಿಸುತ್ತವೆ. ಪ್ರಯಾಣಿಕರು ಅತ್ಯಂತ ಜಾಗರೂಕತೆಯಿಂದ ವಾಹನಗಳನ್ನು ಚಲಾಯಿಸಬೇಕು. ಇಲ್ಲಿನ ಕರಿನಾಗರದಂಥ ರಸ್ತೆಗಳು, ಹಿಮ್ಮುರಿ ತಿರುವುಗಳು, ಕಿರಿದಾದ ರಸ್ತೆಗಳನ್ನು ಮುಚ್ಚುವ ದಟ್ಟ ಮೋಡಗಳು, ರಾತ್ರಿ ವೇಳೆ ಎದುರಿನಿಂದ ಬರುವ ವಾಹನದ ಕಣ್ಣಿಗೆ ಹೊಡೆಯುವ ಬೆಳಕು, ಇವುಗಳಿಂದಾಗಿ ಚಾಲಕರು, ಮುಖ್ಯವಾಗಿ ಭಾರೀ ವಾಹನ ಚಾಲಕರು, ದ್ವಿಚಕ್ರ ಸವಾರರು ಜಾಗರೂಕತೆಯಿಂದ ವಾಹನ ಚಲಾಯಿಸಬೇಕು. ಮಳೆಗಾಲದಲ್ಲಿ ಹಲವು ವೇಳೆ ಇಲ್ಲಿ ಭಾರೀ ವಾಹನಗಳ ಸಂಚಾರವನ್ನು ನಿರ್ಬಂಧಿಸಲಾಗುತ್ತದೆ. ಈ ಸಮಯದಲ್ಲಿ ಇಲ್ಲಿ ಹಲವೆಡೆ ಭೂಕುಸಿತ ಸಂಭವಿಸುತ್ತದೆ. ವಾಹನ ಅಪಘಾತ, ಪ್ರಪಾತಗಳಿಗೆ ವಾಹನ ಉರುಳಿ ಬಿದ್ದು ಹಲವರು ತಮ್ಮ ಪ್ರಾಣ ಕಳೆದುಕೊಂಡರೆ ಹಲವರು ತಮ್ಮ ಕೈಕಾಲು ಗಾಯಗೊಳಿಸಿದ್ದಾರೆ. ವಿಪರ್ಯಾಸದ ಸಂಗತಿ ಎಂದರೆ ಇತ್ತೀಚಿನ ಕೆಲವು ದಿನಗಳಲ್ಲಿ ಪ್ರವಾಸಿಗರು ಚಾರ್ಮಾಡಿ, ಶಿರಾಡಿ, ಆಗುಂಬೆ ಮುಂತಾದ ಘಾಟಿಗಳಿಗೆ ಗುಂಪು ಗುಂಪಾಗಿ ಬಂದು
ಸಂಚಾರ ನಿಯಮಗಳನ್ನು ಉಲ್ಲಂಘಿಸಿ ರಸ್ತೆ ಬದಿಯಲ್ಲೇ ಜೋರಾಗಿ ಬೊಬ್ಬೆ ಹಾಕುತ್ತಾ ಕುಣಿಯುತ್ತಾ ಕಾಡಿನ ನಿಶ್ಶಬ್ದತೆಗೆ ತೊಂದರೆ ಕೊಡುತ್ತಾರೆ. ಕಾಡು ಸೂಕ್ಷ್ಮ ಪ್ರದೇಶ. ಅದು ಮೂಕ ಪ್ರಾಣಿ ಪಕ್ಷಿಗಳ ವಾಸಸ್ಥಳ. ಅಲ್ಲಿ ಮನುಷ್ಯನ ವಿಕೃತ ಬುದ್ಧಿಯನ್ನು ತೋರಿಸಬಾರದು. ಈ ಘಾಟಿಯಲ್ಲಿ ಸಂಚರಿಸುವಾಗ ಹಿಂದೆ ನಮ್ಮ ಅಜ್ಜಿ ಅಜ್ಜಂದಿರು ಹೇಳುವ ಕಥೆಗಳು ನೆನಪಾಗುತ್ತವೆ. ಹಿಂದಿನ ಕಾಲದಲ್ಲಿ ಈ ಪಶ್ಚಿಮ ಘಟ್ಟದ ರಸ್ತೆಗಳು ಬರಿಯ ಕಾಲುದಾರಿಗಳಾಗಿತ್ತು ಹಾಗೂ ಎತ್ತಿನ ಗಾಡಿಗಳು ಇದ್ದವು. ಆ ಸಮಯದಲ್ಲಿ ಲೂಟಿಕೋರರು, ಕಳ್ಳರು ಯಾತ್ರಾರ್ಥಿಗಳಿಗೆ ಹೊಡೆದು ಅವರ ಕೈಯಲ್ಲಿದ್ದ ವಸ್ತುಗಳನ್ನು ಕೊಳ್ಳೆ ಹೊಡೆಯುತ್ತಿದ್ದರೆಂಬ ಕಥೆಗಳು ನಮ್ಮ ಮೈಜುಮ್ಮೆನಿಸುತ್ತಿದ್ದವು. ಕರಾವಳಿ ಜಿಲ್ಲೆಗಳ ಜನರು ತೋಟದ ಕೆಲಸಗಳಿಗಾಗಿ ಮಲೆನಾಡಿಗೆ ಕಾಲ್ನಡಿಗೆಯಲ್ಲೇ ಸಂಚರಿಸುತ್ತಿದ್ದ ಬಗ್ಗೆ ಶಿವರಾಮ ಕಾರಂತರು ಚೋಮನದುಡಿ ಕಾದಂಬರಿಯಲ್ಲಿ ಬರೆದಿದ್ದಾರೆ. ಸಂಚಾರಕ್ಕೆ ಹಣ ಇಲ್ಲದವರು ಇದ್ದ ಹಣ ಉಳಿಸಲು ಜನರು ನಡೆದೇ ಸಂಚರಿಸುತ್ತಿದ್ದರು. ಈ ಘಾಟಿಯ ಮೇಲ್ಭಾಗದಲ್ಲಿ ಸೂರ್ಯಾಸ್ತಮಾನ ವೀಕ್ಷಣಾ ತಾಣವಿದೆ. ಇಲ್ಲಿ ಸಂಜೆಯ ಸೂರ್ಯಾಸ್ತಮಾನದ ಸೌಂದರ್ಯವನ್ನು ಪ್ರವಾಸಿಗರು ಕಾಣಬಹುದು. ದೂರದ ಬೆಟ್ಟದ ಸೌಂದರ್ಯವನ್ನು ಸವಿಯಬಹುದು. ಮಳೆಗಾಲದಲ್ಲಿ ಇಲ್ಲಿ ಸೂರ್ಯಾಸ್ತಮಾನದ ದೃಶ್ಯ ಕಾಣುವುದು ಕಷ್ಟ ಸಾಧ್ಯ. ಆಗುಂಬೆ ಘಾಟಿಯ ರಸ್ತೆ ಅಗಲೀಕರಣ ಆಗಬೇಕೆಂಬುದು ದಶಕಗಳ ಆಗ್ರಹ. ಆದರೆ ಇದಕ್ಕೆ ಪರಿಸರವಾದಿಗಳು ವಿರೋಧ ವ್ಯಕ್ತಪಡಿಸುತ್ತಿದ್ದು, ರಸ್ತೆ ಅಗಲೀಕರಣದಿಂದ ಅಪರೂಪದ ಸಸ್ಯ ಪ್ರಭೇದಗಳು ಹಾಗೂ ಪ್ರಾಣಿಗಳ ಆವಾಸ ಸ್ಥಾನಕ್ಕೆ ತೊಂದರೆಯಾಗುವುದರಿಂದ ರಸ್ತೆ ಅಗಲೀಕರಣ ಆಗಬಾರದು ಎಂದು ಪಟ್ಟು ಹಿಡಿದಿದ್ದಾರೆ. ಇತ್ತೀಚಿನ ಬೆಳವಣಿಗೆಗಳ ಪ್ರಕಾರ ಅತ್ಯಾಧುನಿಕ ಜಪಾನ್ ತಂತ್ರಜ್ಞಾನವನ್ನು ಬಳಸಿಕೊಂಡು ಆಗುಂಬೆ ಘಾಟಿ ಸಂಪರ್ಕ ಕಲ್ಪಿಸುವ ಊರುಗಳಿಗೆ ಸುರಂಗ ಮಾರ್ಗ ನಿರ್ಮಿಸಲಾಗುವುದು ಎಂದು ಕೇಳಿಬರುತ್ತಿದೆ. ಆದರೆ ಆಗುಂಬೆ ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶವಾಗಿರುವುದರಿಂದ ಸುರಂಗ ಮಾರ್ಗದಂತಹ ಯೋಜನೆಗಳು ಅಪಾಯಕಾರಿ ಎಂಬ ವಾದವೂ ಇದೆ. ಈ ಘಾಟಿ ಕೊನೆಗೊಳ್ಳುವಾಗ, ಅಂದರೆ ಆಗುಂಬೆ ಪಟ್ಟಣಕ್ಕಿಂತ ಮೊದಲು, ಇಲ್ಲಿ ಒಂದು ಸುಂದರ ಕೊಳವನ್ನು ಕಾಣಬಹುದು. ಈ ಕೊಳದಲ್ಲಿ ಪ್ರವಾಸಿಗರಿಗೆ ಬೋಟಿಂಗ್ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ದಟ್ಟ ಕಾಡಿನ ಮಧ್ಯೆ ಇರುವ ಈ ಕೊಳವು ಮಲೆನಾಡಿನ ಸೌಂದರ್ಯಕ್ಕೆ ಕೈಗನ್ನಡಿಯಂತಿದೆ. ಆಗುಂಬೆಯಲ್ಲಿ ಕಾಳಿಂಗ ಸರ್ಪಗಳ ಅಧ್ಯಯನ ಕೇಂದ್ರವು, ಮಲೆಕಾಡು ಸಂಶೋಧನಾ ಕೇಂದ್ರವು ಕಾರ್ಯಾಚರಿಸುತ್ತಿವೆ. ಬಳಿಕ ನಮ್ಮ ಪಯಣವು ಆಗುಂಬೆ ಪಟ್ಟಣಕ್ಕೆ ತಲುಪಿತು. ಆಗುಂಬೆ ಪಟ್ಟಣದ ವಿಹಂಗಮ ನೋಟ. ಹಳೆಯ ಕಟ್ಟಡಗಳು, ಹೊಸ ಕಟ್ಟಡಗಳು ಇಲ್ಲಿ ಕಾಣಬಹುದು. ಆಗುಂಬೆಯಲ್ಲಿ ಕೃಷಿಯು ಮುಖ್ಯ ಕಸುಬಾಗಿದ್ದು, ಭತ್ತ ಮತ್ತು ಅಡಿಕೆ ಪ್ರಮುಖ ಬೆಳೆಗಳಾಗಿವೆ. ಭತ್ತ ಪ್ರಮುಖ ಆಹಾರ ಬೆಳೆಯಾದರೆ ಅಡಿಕೆ ಪ್ರಮುಖ ವಾಣಿಜ್ಯ ಬೆಳೆಯಾಗಿದೆ. ಅಡಿಕೆ ಕೃಷಿಯು ಕರ್ನಾಟಕದ ಕರಾವಳಿ ಮತ್ತು ಮಲೆನಾಡಿನ ಆರ್ಥಿಕತೆಯಲ್ಲಿ ದೊಡ್ಡ ಪಾತ್ರ ವಹಿಸುತ್ತದೆ. ಸ್ವಲ್ಪ ಮಟ್ಟಿಗೆ ಹಣ್ಣು ತರಕಾರಿಗಳನ್ನು ಬೆಳೆಯುತ್ತಾರೆ. ಸ್ವಲ್ಪ ಮಟ್ಟದ ಸಾಂಬಾರ ಪದಾರ್ಥಗಳನ್ನು ಇಲ್ಲಿ ಬೆಳೆಯುತ್ತಿದ್ದು, ಏಲಕ್ಕಿ ಅದರಲ್ಲಿ ಪ್ರಮುಖವಾದದ್ದು. ಆಗುಂಬೆಯಲ್ಲಿ ಈಗಲೂ ಸಾವಯವ ಕೃಷಿ ಪದ್ಧತಿಗಳನ್ನು ಕೆಲವು ರೈತರು ಅನುಸರಿಸುತ್ತಿದ್ದಾರೆ. ಈ ಪ್ರದೇಶದಲ್ಲಿ ಅಳಿವಿನಂಚಿನಲ್ಲಿರುವ ಔಷಧೀಯ ಸಸ್ಯಗಳನ್ನು ಸಂರಕ್ಷಿಸಲಾಗುತ್ತಿದೆ. ಆದ್ದರಿಂದ ಆಗುಂಬೆಯನ್ನು ಹಸಿರು ಹೊನ್ನು ಎಂದೂ ಕರೆಯುತ್ತಾರೆ. ಆಗುಂಬೆ ಪಟ್ಟಣದಿಂದ ಮುಂದಿನ ನಮ್ಮ ಪಯಣವನ್ನು ಇಲ್ಲೇ ಹತ್ತಿರದ ಕುಂದಾದ್ರಿ ಬೆಟ್ಟಕ್ಕೆ ಮುಂದುವರಿಸಿದೆವು. ಕುಂದಾದ್ರಿ ಬೆಟ್ಟವು ಆಗುಂಬೆ ಪಟ್ಟಣದಿಂದ 14 ಕಿಲೋಮೀಟರ್ ದೂರವಿದೆ. ಕುಂದಾದ್ರಿ ಬೆಟ್ಟಕ್ಕೆ ಗುಡ್ಡಕೇರಿ ಗ್ರಾಮವಾಗಿ ಹೋಗಬೇಕು. ಈ ದಾರಿಯು ದಟ್ಟ ಕಾಡಿನ ಮಧ್ಯೆ ಇದ್ದು, ಪ್ರಕೃತಿಯ ಸೌಂದರ್ಯ, ಕೃಷಿ ಇವನ್ನೆಲ್ಲ ಹತ್ತಿರದಿಂದ ನೋಡಬಹುದು. ಕುಂದಾದ್ರಿ ಬೆಟ್ಟವು ದೂರದಿಂದಲೇ ಕಾಣುತ್ತದೆ. ಬೆಟ್ಟಕ್ಕೆ ಇನ್ನೂ ಹತ್ತಿರವಾಗುವಾಗ ರಸ್ತೆಯು ಇನ್ನಷ್ಟು ಕತ್ತಲಾವರಿಸಿದೆ. ಮಳೆಗಾಲದಲ್ಲಿ ಈ ದಾರಿಗಳಲ್ಲಿ ವಾಹನ ಸಂಚಾರ ತೀರಾ ಕಡಿಮೆ. ಈ ಬೆಟ್ಟ ಒಂದು ಚಾರಣ ಕೇಂದ್ರವೂ ಹೌದು. ನೂರಾರು ಪ್ರವಾಸಿಗರು ಇಲ್ಲಿ ಸಂಜೆಯ ಸೂರ್ಯಾಸ್ತಮಾನ ವೀಕ್ಷಣೆಗೆ ಬರುತ್ತಾರೆ. ಈ ದಾರಿಗಳಲ್ಲಿ ಚಾರಣಕ್ಕೆ ಬರುವವರು ಅಥವಾ ಯಾವುದೇ ಪರ್ವತ ಗುಡ್ಡಗಳಿಗೆ ಚಾರಣ ಹೋಗುವವರು ಅಲ್ಲಿನ ಸ್ವಚ್ಛತೆ ಕಾಪಾಡಬೇಕು. ಪ್ಲಾಸ್ಟಿಕ್ ಕಸಗಡ್ಡಿಗಳನ್ನು ಅಲ್ಲಿ ಎಸೆಯಬಾರದು. ಪ್ರಕೃತಿಯ ಸೌಂದರ್ಯವನ್ನು ಹಾಳು ಮಾಡಬಾರದು. ಪಾರ್ಕಿಂಗಿನ ನಂತರ ಮೆಟ್ಟಿಲುಗಳನ್ನು ಹತ್ತುವ ಮೂಲಕ ಸ್ವಲ್ಪ ನಡೆದುಕೊಂಡು ಹೋಗಬೇಕು. ನಂತರ ನಾವು ಆ ಸುಂದರವಾದ ಕುಂದಾದ್ರಿ ಬೆಟ್ಟದ ತುತ್ತ ತುದಿಗೆ ತಲುಪಬಹುದು. ಕುಂದಾದ್ರಿ ಬೆಟ್ಟ ಜೈನ ದೇವಾಲಯಕ್ಕೆ ಹೆಸರುವಾಸಿಯಾಗಿದೆ. ಜೈನ ಮುನಿ ಕುಂದಕುಂದ ಆಚಾರ್ಯ 12ನೇ ಶತಮಾನದಲ್ಲಿ ಇಲ್ಲಿ ನೆಲೆಸಿದ್ದ ಎಂಬ ಮಾತಿದೆ. ಕನ್ನಡದಲ್ಲಿ ಕುಂದ ಎಂದರೆ ಗೋಡೆ ಎಂಬ ಅರ್ಥವೂ ಇದೆ. ಇಲ್ಲಿ ನಿಂತು ಕೆಳಗೆ ನೋಡಿದರೆ ಗುಡ್ಡಗೇರಿ ಮುಂತಾದ ಹಳ್ಳಿಗಳ ಸುಂದರ ದೃಶ್ಯವನ್ನು ಕಾಣಬಹುದು. ಒಂದು ಕ್ಷಣ ದಟ್ಟ ಮೋಡಗಳು ತೀವ್ರವಾಗಿ ಗಾಳಿ ಬೀಸುತ್ತಾ ಕೆಳಗಿನ ದೃಶ್ಯಗಳನ್ನು ಮುಚ್ಚಿದರೆ, ಮರುಕ್ಷಣ ಆ ಮೋಡಮಯವಾಗಿ ಗಾಳಿಯ ತೀವ್ರತೆ ಕಡಿಮೆಯಾಗಿ ಕೆಳಗಿನ ಹಳ್ಳಿಗಳ ಸಂಜೆಯ ಸುಂದರ ಸೂರ್ಯಾಸ್ತಮಾನದ ದೃಶ್ಯವನ್ನು ಕಾಣಬಹುದು. ಇದೊಂದು ಸುಂದರ ಅನುಭವವಾಗಿದೆ. ಇಲ್ಲಿ ನಿಲ್ಲುವಾಗ ಪಂಪನು ಬನವಾಸಿ ಕುರಿತಾಗಿ ಹೇಳಿದ್ದು ನೆನಪಾಗುತ್ತದೆ. ಆತನಿಗೆ ಮಲೆನಾಡು ತುಂಬಾ ಇಷ್ಟವಾಗಿತ್ತು ಎನಿಸುತ್ತದೆ. ಮಹಾಕವಿ ಪಂಪನು ಬನವಾಸಿ ದೇಶದ ಬಗ್ಗೆ ತನಗಿರುವ ಉತ್ಕಟವಾದ ವ್ಯಾಮೋಹವನ್ನು ತನ್ನ ಕೃತಿ ವಿಕ್ರಮಾರ್ಜುನ ವಿಜಯದಲ್ಲಿ ಹೇಳುತ್ತಾನೆ. ಬನವಾಸಿ ದೇಶದ ಯಾವುದೇ ಬೆಟ್ಟಗಳನ್ನಾಗಲಿ ಯಾವುದೇ ಉದ್ಯಾನವನ್ನಾಗಲಿ
ನೋಡಿದರೆ ನಮಗೆ ಕಾಣಸಿಗುವುದು ಸೊಗಸಾದ ಫಲಭರಿತ ಮಾವಿನ ಮರಗಳೇ, ದಟ್ಟವಾಗಿ ಹಬ್ಬಿದ ವೀಳ್ಯದೆಲೆಯ ಬಳ್ಳಿಗಳೇ, ಹೂ ಬಿಟ್ಟ ಸಂಪಗೆಯ ಮರಗಳೇ, ಕುಹು ಕುಹು ಹಾಡುವ ಕೋಗಿಲೆಗಳೇ, ಝೇಂಕರಿಸುವ ದುಂಬಿಗಳೇ, ಮುಖ ತಾಗಿಸಿಕೊಂಡು ನಗುವಿನಿಂದ ಕುಳಿತ ಪ್ರೇಮಿಗಳೇ ಇಲ್ಲಿ ಕಾಣಸಿಗುತ್ತವೆ. ತ್ಯಾಗಕ್ಕೆ, ಭೋಗಕ್ಕೆ, ವಿದ್ಯೆಗೆ, ಸಂಗೀತ ಸಭೆಗಳ ಸೊಗಸಿನ ಮಾಧುರ್ಯಕ್ಕೆ ಆಕರವಾದ ಮನುಷ್ಯರೇ ಮನುಷ್ಯರು. ಅಂತಹ ಮನುಷ್ಯರಾಗಿ ಹುಟ್ಟಲು ಏನಾದರೂ ಸಾಧ್ಯವೇ? ಹಾಗೆ ಸಾಧ್ಯವಾದರೆ ಮರಿದುಂಬಿಯಾಗಿ ಅಥವಾ ಕೋಗಿಲೆಯಾಗಿ ಬನವಾಸಿ ದೇಶದಲ್ಲಿ ಹುಟ್ಟಬೇಕು. ತೆಂಕಣದಿಂದ ದಕ್ಷಿಣದಿಂದ ಹಿತವಾದ ಗಾಳಿ ಸೋಂಕಿದರು, ಒಳ್ಳೆಯ ಮಾತುಗಳು ಕೇಳಿದರು, ಇಂಪಾದ ಗಾನ ಕಿವಿಗೆ ಬಿದ್ದರು, ಅರಳಿದ ಮಲ್ಲಿಗೆಯನ್ನು ಕಂಡರು, ಮಧುವಿನ ಮಹೋತ್ಸವವಾದರು, ಯಾರೇ ಯಾವುದೇ ಆಸೆ ತೋರಿಸಿದರೆ, ಯಾರೇ ಅಂಕುಶ ಹಾಕಿದರು, ಯಾರೇ ತೊಂದರೆ ಕೊಟ್ಟರು, ನಾನು ಬನವಾಸಿಯನ್ನು ಮರೆಯಲಾರೆ. ನನ್ನ ಮನಸ್ಸು ಬನವಾಸಿ ದೇಶವನ್ನು ನೆನೆಯುತ್ತದೆ. ಬನವಾಸಿ ಕುರಿತ ಪಂಪನ ಈ ಸಾಹಿತ್ಯಿಕ ಸಾಲುಗಳನ್ನು, ವರ್ಣನೆಗಳನ್ನು ನೆನೆಯುತ್ತಾ ಒಂದಷ್ಟು ಸಮಯ ಇಲ್ಲಿ ವಿಶ್ರಮಿಸಿ ನಮ್ಮ ಪಯಣವನ್ನು ಮತ್ತೆ ಮಂಗಳೂರಿಗೆ ಮುಂದುವರಿಸಿದೆವು.